ಅಕ್ಕಿ ಬೇಯಿಸುವ ಮೊದಲು 20 ನಿಮಿಷ ನೀರಿನಲ್ಲಿ ನೆನೆಸಿದರೆ ಚೆನ್ನಾಗಿ ಮೃದುವಾಗಿರುತ್ತದೆ. ತರಕಾರಿಗಳನ್ನು ಕತ್ತರಿಸಿದ ತಕ್ಷಣ ಬೇಯಿಸಿದರೆ ಪೋಷಕಾಂಶ ಉಳಿಯುತ್ತದೆ. ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಬರಬಾರದೆಂದರೆ ಚಾಕುವನ್ನು ತಣ್ಣೀರಲ್ಲಿ ತೊಳೆಯಿರಿ. ಹಾಲು ಉಕ್ಕಿ ಹೊರಹೋಗಬಾರದೆಂದರೆ ಪಾತ್ರೆಯ ಅಂಚಿಗೆ ಸ್ವಲ್ಪ ಬೆಣ್ಣೆ ಹಚ್ಚಿ. ಬೇಳೆ ಬೇಯಿಸಲು ಸ್ವಲ್ಪ ಎಣ್ಣೆ ಹಾಕಿದರೆ ಬೇಗ ಬೇಯುತ್ತದೆ. ಉಪ್ಪು ಹೆಚ್ಚು ಆಯಿತವಾದರೆ ಸ್ವಲ್ಪ ಆಲೂಗಡ್ಡೆ ಹಾಕಿ ಕಡಿಮೆ ಮಾಡಬಹುದು. ಚಪಾತಿ ಮೃದುವಾಗಿರಲು ಹಿಟ್ಟು ನುಣ್ಣಗೆ ಮುದ್ದೆ ಮಾಡಿ ಸ್ವಲ್ಪ ಎಣ್ಣೆ ಸೇರಿಸಿ. ಲಿಂಬೆಹಣ್ಣು ಹೆಚ್ಚು ರಸ ಕೊಡಲು ಸ್ವಲ್ಪ ಒತ್ತಿ ನಂತರ ಕತ್ತರಿಸಿ. ಟೊಮ್ಯಾಟೊ ಸಿಪ್ಪೆ ತೆಗೆಯಲು ಬಿಸಿ ನೀರಿನಲ್ಲಿ ಹಾಕಿ ತೆಗೆದುಹಾಕಿ. ಹಸಿಮೆಣಸಿನಕಾಯಿ ಹೆಚ್ಚು ದಿನ ಇರಲು ಕಡ್ಡಿ ತೆಗೆದು ಫ್ರಿಜ್ನಲ್ಲಿ ಇಡಿ. ಪಲ್ಯಗೆ ಬಣ್ಣ ಬರಲು ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆ ಸೇರಿಸಿ. ದೋಸೆ ಹಿಟ್ಟು ಹುಳಿ ಕಡಿಮೆಯಿದ್ದರೆ ಸ್ವಲ್ಪ ಸಕ್ಕರೆ ಸೇರಿಸಿ. ಕಾಫಿ ರುಚಿ ಹೆಚ್ಚಾಗಲು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ಸಾಂಬಾರ್ ರುಚಿಗೆ ಸ್ವಲ್ಪ ಬೆಲ್ಲ ಸೇರಿಸಿದರೆ ಚೆನ್ನಾಗಿರುತ್ತದೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕಿದರೆ ರುಚಿ ಹೆಚ್ಚುತ್ತದೆ. ಇಡ್ಲಿ ಮೃದುವಾಗಲು ಹಿಟ್ಟಿಗೆ ಸ್ವಲ್ಪ ಅವಲಕ್ಕಿ ಸೇರಿಸಿ. ಉಪ್ಪಿನಕಾಯಿ ಹೆಚ್ಚು ದಿನ ಉಳಿಯಲು ಒಣ ಚಮಚ ಬಳಸಿ. ಬಿಸಿ ಎಣ್ಣೆಗೆ ಉಪ್ಪು ಹಾಕಬೇಡಿ, ಚಿಮ್ಮುತ್ತದೆ. ತರಕಾರಿ ಬೇಯಿಸುವಾಗ ಹೆಚ್ಚು ನೀರು ಹಾಕಬೇಡಿ. ಚಪಾತಿ ಬೇಯಿಸುವಾಗ ಮಧ್ಯದಲ್ಲಿ ಒತ್ತಿದರೆ ಫುಲ್ ಆಗುತ್ತದೆ. ಎಣ್ಣೆ ಕಡಿಮೆ ಬಳಕೆ ಮಾಡಲು ನಾನ್ಸ್ಟಿಕ್ ಪಾತ್ರೆ ಬಳಸಿ. ಬೇಳೆ ನೆನೆಸಿದರೆ ಬೇಯಲು ಕಡಿಮೆ ಸಮಯ. ಫ್ರಿಜ್ನಲ್ಲಿ ನಿಂಬೆ ಇಟ್ಟರೆ ಹೆಚ್ಚು ದಿನ ತಾಜಾ ಇರುತ್ತದೆ. ಮಸಾಲೆ ಪುಡಿಗಳನ್ನು ಗಾಳಿ ನುಗ್ಗದ ಡಬ್ಬಿಯಲ್ಲಿ ಇಡಿ. ಹಾಲು ಕುದಿಸುವಾಗ ಕೆಳಗೆ ಅಂಟದಂತೆ ಗಮನಿಸಿ. ಪಲ್ಯಗೆ ರುಚಿ ಹೆಚ್ಚಿಸಲು ಕರಿಬೇವು ಹಾಕಿ. ಬಿಸಿ ಅನ್ನ ತಣ್ಣಗಾಗಲು ಚಮಚದಿಂದ ತಿರುಗಿಸಿ. ಈರುಳ್ಳಿ ಬೇಗ ಕರಿಯಲು ಸ್ವಲ್ಪ ಉಪ್ಪು ಹಾಕಿ. ಮೊಟ್ಟೆ ಬೇಯಿಸುವಾಗ ಚಿಮ್ಮದಂತೆ ನಿಧಾನವಾಗಿ ಹಾಕಿ. ಅಡುಗೆ ಮನೆ ಸ್ವಚ್ಛವಾಗಿಟ್ಟರೆ ಆರೋಗ್ಯವು ಚೆನ್ನಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಕಿಚನ್ ಪ್ರಯುಕ್ತವಾದ ಟಿಪ್ಸ್ಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗತ್ತೆ. ಚಾನಲನ್ನು ಪೇಜ್ ಹೋಗ್ಬಿಟ್ಟು ಒಂದು ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.